ಪ್ರೀತಿಯು ಪ್ರಾಯೋಗಿಕವಾದದ್ದು. ಅದು ದೈನಂದಿನ ಜೀವಿತದಲ್ಲಿ ಕಂಡುಬರಬೇಕು. ಹಾಗಲ್ಲವಾದರೆ ಅದು ಪ್ರೀತಿಯೇ ಅಲ್ಲ. ನಮ್ಮ ಪ್ರೀತಿ ಹೇಗಿದೆ? ಆತ್ಮೀಯ ಸ್ನೇಹಿತರೆ, ಸತ್ಯವೇದ ಅಧ್ಯಯನದಲ್ಲಿ ನೀವು ಬಹಳಷ್ಟು ಆಶೀರ್ವಾದ ಹೊಂದಿಕೊಂಡಿದ್ದೀರಿ ಎಂದು ನಾವು ನಂಬ್ತಾ ಇದ್ದೇವೆ. ಕ್ರಿಸ್ತನ ವ್ಯಕ್ತಿತ್ವದಿಂದ ಜನರನ್ನು ಅನೇಕ ಸಂಗತಿಗಳನ್ನು ದೂರ ಮಾಡ್ತವೆ. ಅದು ಯಾವುದು? ಭೂ ಸಂಬಂಧವಾದ ಭಾವನೆಗಳು ನಾವು ವಿಸರ್ಜಿಸಬೇಕು. ಅದು ಹೇಗೆ ಎಂಬುದನ್ನು ತಿಳಿದುಕೊಳ್ಳಲು ಬಯಸ್ತಾ ಇದ್ದೀರಾ? ಹಾಗಾದರೆ ಬನ್ನಿರಿ, ಇಂದಿನ ಅಧ್ಯಯನವನ್ನು ಪ್ರಾರಂಭಿಸಿ ದೇವ ಆಶೀರ್ವಾದವನ್ನು ಹೊಂದಿಕೊಳ್ಳುತ್ತಾ ಮುಂದೆ ಸಾಗೋಣ. ಪ್ರಾರ್ಥನೆಯನ್ನು ಮಾಡೋಣ. ಪ್ರೀತಿಯುಳ್ಳ ಕರ್ತನೆ, ನಿನ್ನ ಸಜೀವವುಳ್ಳ ವಾಕ್ಯಗಳಿಗಾಗಿ ಸ್ತೋತ್ರ. ನಿನ್ನ ವಾಕ್ಯಗಳು ನಮ್ಮ ಕಾಲಿಗೆ ದೀಪವು, ಮಾರ್ಗಕ್ಕೆ ಬೆಳಕನ್ನು ನೀಡುವಂಥ ನಿನ್ನ ಮುದ್ದಾದ ವಾಕ್ಯಗಳಿಗಾಗಿ ಸ್ತೋತ್ರ. ಪ್ರಿಯ ಕರ್ತನೆ, ಈಗಲೂ ನಮ್ಮ ಪ್ರೀತಿಯ ಬಾಂಧವರನ್ನು ಆಶೀರ್ವದಿಸಬೇಕೆಂದು ಕೇಳಿಕೊಳ್ಳುತ್ತೇವೆ. ದೇವ, ನಿನ್ನ ವಾಕ್ಯಗಳ ಮೂಲಕ ಈ ಲೋಕದಲ್ಲಿ ಪ್ರೀತಿಕರವಾಗಿ ನಾವು ಹೇಗೆ ಜೀವಿಸಬೇಕು ಎಂಬುದಾಗಿ ತಿಳಿಯಪಡಿಸು. ಪ್ರತಿಯೊಬ್ಬೊಬ್ಬರನ್ನು ಆಶೀರ್ವದಿಸು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ, ಆಮೇನ್. ದೇವರೇ, ನಿನ್ನ ಪ್ರೀತಿ ಎಷ್ಟೋ ಅಮೂಲ್ಯವಾದದ್ದು. ಮಾನವರು ನಿನ್ನ ರೆಕ್ಕೆಗಳ ಮರೆಯನ್ನು ಆಶ್ರಯಿಸಿಕೊಳ್ಳುತ್ತಾರೆ. ಕೀರ್ತನೆ 36:7. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಪರಿಶುದ್ಧವುಳ್ಳ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕವಾದ ಪ್ರೀತಿಯ ವಂದನೆಗಳು. ದೇವರ ಮಹಾಕೃಪೆಯಿಂದ ಸತ್ಯವೇದ ಅಧ್ಯಯನದಲ್ಲಿ ನಾವು ಮುಂದೆ ಸಾಗುವಾಗ ಕೊಲೊಸ್ಸೆಯವರಿಗೆ ಬರೆದ ಪತ್ರಿಕೆಯ 3ನೇ ಅಧ್ಯಾಯದ ಧ್ಯಾನವನ್ನು ಪ್ರಾರಂಭಿಸೋಣ. ಮುಖ್ಯ ಪ್ರಸ್ತಾಪ: ದೇವರ ಸರ್ವ ಸಂಪೂರ್ಣತೆಯಾದ ಕ್ರಿಸ್ತನು ವಿಶ್ವಾಸಿಯ ಜೀವಿತದಲ್ಲಿ ಕಾಣಿಸಿಕೊಳ್ಳುವವನು. ವಿಶ್ವಾಸಿಯ ಯೋಚನೆ, ಭಾವನೆಗಳು ಪರಲೋಕದ್ದು. ವಿಶ್ವಾಸಿಯ ಜೀವಿತ ಪರಿಶುದ್ಧವಾದದ್ದು. ಪ್ರಿಯರೇ, ಈ ಚಿಕ್ಕ ಪತ್ರಿಕೆಯಲ್ಲಿ ಪೌಲನ ವಿಭಾಗಿಸುವಿಕೆಯನ್ನು ನೋಡುತ್ತೇವೆ. ಇದು ಅವನು ಪತ್ರಿಕೆಗಳನ್ನು ವಿಭಾಗಿಸುವ ಸಾಮಾನ್ಯ ರೀತಿಯಾಗಿದೆ. ಅವನು ಬೋಧನಾತ್ಮಕ ವಿಚಾರಗಳನ್ನು ಮೊದಲಿಗೆ ಕೊಟ್ಟು ಬಳಿಕ ಪ್ರಾಯೋಗಿಕ ವಿಚಾರಗಳ ಕುರಿತು ತಿಳಿಸುತ್ತಾನೆ. ಪ್ರೀತಿಯುಳ್ಳ ದೇವಜನರೇ, ಕೊಲೊಸ್ಸೆಯವರಿಗೆ ಬರೆದ ಪತ್ರಿಕೆಯ 3 ಮತ್ತು 4ನೇ ಅಧ್ಯಾಯಗಳು ಪ್ರಾಯೋಗಿಕವಾದ ಭಾಗವಾಗಿದೆ. ಮೊದಲ 2 ಅಧ್ಯಾಯಗಳಲ್ಲಿ ಕ್ರಿಸ್ತನ ಪ್ರಾಮುಖ್ಯತೆಯನ್ನು ನೋಡಿದೆವು. ಆತನು ತ್ರಯೇಕತ್ವದಲ್ಲಿ ಒಬ್ಬನು, ಮಾನವರಲ್ಲಿ ಮಾನವನು, ದೇವರಲ್ಲಿ ದೇವರೂ ಆಗಿದ್ದಾನೆ. ಆತನು ಸೃಷ್ಟಿಗೆಲ್ಲ ಮೂಲನು, ಯಾಕಂದರೆ ಆತನೇ ಸೃಷ್ಟಿಕರ್ತನು. ಆತನ ವಿಮೋಚನಾ ಕಾರ್ಯದಲ್ಲಿಯೂ ಮೂಲನು, ಯಾಕಂದರೆ ಆತನೇ ವಿಮೋಚಕನು. ಆತನು ಸಭೆಯಲ್ಲಿಯೂ ಮೂಲನು, ಸಭೆಗಾಗಿ ತನ್ನನ್ನೇ ಅರ್ಪಿಸಿಕೊಂಡಾತನು. ನಮ್ಮ ಜೀವಿತಗಳಲ್ಲಿಯೂ ಆತನು ಪ್ರಮುಖನಾಗಿರತಕ್ಕದ್ದೆಂದು ಪೌಲನು ಹೇಳುತ್ತಾನೆ. ಸಮರ್ಪಣೆಯ ಕುರಿತಾಗಿ ನಾವು ತುಂಬ ಕೇಳುತ್ತೇವೆ. ಹಾಗಾದರೆ ಸಮರ್ಪಣೆ ಎಂದರೆ ಏನು? ಚಿಕ್ಕ ವಿವರಣೆಯೆಂದರೆ ಕ್ರಿಸ್ತನನ್ನು ನಮ್ಮ ಜೀವಿತದ ಕೇಂದ್ರದಲ್ಲಿರಿಸುವುದು. ಈ ದಿನಗಳಲ್ಲಿ ಅನೇಕ ಮಹನೀಯರು ಮಾಡಿದಂತೆ ನಾನು ಸಮರ್ಪಣೆ ಮಾಡಿಕೊಂಡ ಕ್ರೈಸ್ತನು ಎಂದು ಹೇಳಿ ನಮಗೆ ಬೇಕಾದಂತೆ ಜೀವಿಸಲು ಸಾಧ್ಯವಿಲ್ಲ. ಕ್ರಿಸ್ತನು ನಿನ್ನ ಜೀವಿತದಲ್ಲಿ ಪ್ರಮುಖನಾಗಿರುವುದಾದರೆ ಈ ಲೋಕದಲ್ಲಿ ನೀನು ಆತನ ಜೀವಿತವನ್ನು ಜೀವಿಸಬೇಕಾಗಿದೆ. ಬೋಧನಾತ್ಮಕ ಭಾಗದಲ್ಲಿ ಪೌಲನು ಇದನ್ನು ಸ್ಪಷ್ಟವಾಗಿ ತಿಳಿಸಿದ್ದಾನೆ. ಯಾಕಂದರೆ ಆತನಲ್ಲಿ, ಅಂದರೆ ಕ್ರಿಸ್ತನಲ್ಲಿ, ದೇವರ ಸರ್ವ ಸಂಪೂರ್ಣತೆಯು ಅವತರಿಸಿ ವಾಸ ಮಾಡುತ್ತದೆ. ಕೊಲೊಸ್ಸೆಯವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 9 ಮತ್ತು 10ನೇ ವಚನದಲ್ಲಿ ಇದನ್ನು ನಾವು ನೋಡುತ್ತೇವೆ. ಕರ್ತನಲ್ಲಿ ಪ್ರಿಯರೇ, ನೀವು ಆತನಲ್ಲಿ ಇದ್ದುಕೊಂಡೇ ಪರಿಪೂರ್ಣತೆಯನ್ನು ಹೊಂದಿದವರಾಗಿದ್ದೀರಿ. ನೀವು ಆತನಲ್ಲಿ ಪರಿಪೂರ್ಣ ಮಾಡಲ್ಪಟ್ಟಿದ್ದೀರಿ. ಆತನಲ್ಲಿ ಜೀವನ ಯಾತ್ರೆ ಮಾಡಲು ಸಿದ್ಧರಾಗಿದ್ದೀರಿ. ಅಂದರೆ ಜೀವಿತದ ಸಮಸ್ತ ಸಮಸ್ಯೆಗಳಿಗೂ ಆತನೇ ಉತ್ತರವಾಗಿದ್ದಾನೆ. ಕ್ರಿಸ್ತನ ವ್ಯಕ್ತಿತ್ವದಿಂದ ಜನರನ್ನು ದೂರ ಮಾಡುವ ವಿವಿಧ ಸಂಗತಿಗಳ ಕುರಿತು ಪೌಲನು ಈಗಾಗಲೇ ತಿಳಿಸಿದ್ದಾನೆ. ಚಾತುರ್ಯದ ರಂಜನೆಯ ಮಾತುಗಳಿಂದ ಜನರನ್ನು ದೂರ ಸೆಳೆಯುವ ಕುರಿತು ಎಚ್ಚರಿಸಿದ್ದಾನೆ. ತತ್ವಬೋಧನೆ, ಧರ್ಮ ಪ್ರಮಾಣ, ರಹಸ್ಯ ಮತಗಳು ಹಾಗೂ ವಿರಕ್ತ ಭಾವಗಳ ಕುರಿತಾಗಿಯೂ ಎಚ್ಚರಿಸಿದ್ದಾನೆ. ಇವೆಲ್ಲವೂ ಜನರನ್ನು ಕ್ರಿಸ್ತನಿಂದ ದೂರ ಮಾಡುತ್ತವೆ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಕ್ರೈಸ್ತ ಜೀವಿತವೆಂದರೆ ಕ್ರಿಸ್ತನ ಜೀವಿತವನ್ನು ಜೀವಿಸುವುದು. ನಮಗೆ ಬೇಕಾದೆಲ್ಲವೂ ಕ್ರಿಸ್ತನಲ್ಲಿ ದೊರಕುತ್ತವೆ. ಮುಂದಿನ ಪ್ರಾಯೋಗಿಕ ಭಾಗದಲ್ಲಿ ದೇವರ ಸರ್ವ ಸಂಪೂರ್ಣತೆಯನ್ನು ವಿಶ್ವಾಸಿಗಳ ಮೂಲಕ ಜೀವಿತಗಳಲ್ಲಿ ಪ್ರಕಟವಾದದನ್ನು
ತಿಳಿಸಲಿಕ್ಕಿದ್ದಾನೆ. ಆತನು ಹೊಯ್ಯಲ್ಪಡುವ ವಿಧಾನ ಇದೊಂದೇ ಆಗಿದೆ. ಪ್ರೀತಿಯುಳ್ಳ ದೇವಜನರೇ, ಮುಂದಕ್ಕೆ ನಾವು ವಿಶ್ವಾಸಿಗಳ ಯೋಚನೆ, ಭಾವನೆಗಳು ಪರಲೋಕದ್ದಾಗಿವೆ ಎಂಬ ವಿಚಾರವನ್ನು ನೋಡೋಣ. ಕೊಲೊಸ್ಸೆಯವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 1ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ಆದ ಕಾರಣ ನೀವು ಕ್ರಿಸ್ತನೊಂದಿಗೆ ಬಿಸಲ್ಪಟ್ಟಿರುವುದರಿಂದ ಮೇಲಿರುವುಗಳನ್ನು ಹುಡುಕಿರಿ, ಅಲ್ಲಿ ಕ್ರಿಸ್ತನು ದೇವರ ಬಲಗಡೆಯಲ್ಲಿ ಆಸನಾರೂಢನಾಗಿದ್ದಾನೆ ಎಂಬುದಾಗಿ. ಪ್ರಿಯರೇ, ಇದು ಷರ್ತವಲ್ಲ, ಚರ್ಚೆಯಾಗಿದೆ. ಕೊಲೊಸ್ಸೆಯವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 23ರಲ್ಲಿ ಕೂಡ ಇದನ್ನೇ ನೋಡಿದೆವು. ಅಲ್ಲಿ ಹೀಗಿದೆ, ಸ್ಥಿರವಾಗಿದ್ದು ನಂಬಿಕೆಯಲ್ಲಿ ನೆಲೆಗೊಂಡಿರುವುದಾದರೆ ಎಂಬುದಾಗಿ ನೋಡುವಾಗ, ಅವರು ನಂಬಿಕೆಯಲ್ಲಿ ಸ್ಥಿರವಾಗಿದ್ದು ನೆಲೆಗೊಂಡು ಮುಂದುವರಿಯುವುದರಲ್ಲಿ ಯಾವ ಸಂಶಯವೂ ಇರಲಿಲ್ಲ. ಕೊಲೊಸ್ಸೆಯ ಕ್ರೈಸ್ತರ ರಕ್ಷಣೆಯು ಅವರ ಜೀವಿತದಲ್ಲಿ ಪ್ರಕಟವಾಗುತ್ತಿತ್ತು. ಆ ಸಾಕ್ಷಿಯೇನು? ಅದು ನಂಬಿಕೆ, ನಿರೀಕ್ಷೆ ಹಾಗೂ ಪ್ರೀತಿ. ಈ ಆತ್ಮನ ಫಲ ಅವರ ಜೀವಿತಗಳಲ್ಲಿ ಇತ್ತು. ಕ್ರಿಸ್ತ ಯೇಸುವಿನಲ್ಲಿದ್ದು ನಿಮ್ಮ ನಂಬಿಕೆಯ ವಿಷಯವಾಗಿ ನಾವು ಕೇಳಿದ್ದರಿಂದ ಅವರಿಗೆ ಕ್ರಿಸ್ತ ಯೇಸುವಿನಲ್ಲಿ ಜೀವವುಳ್ಳ ನಂಬಿಕೆಯಿತ್ತೆಂದು ಎಲ್ಲರಿಗೂ ತಿಳಿದು ಬಂತು. ದೇವಜನರ ಮೇಲಣ ನಿಮ್ಮ ಪ್ರೀತಿಯ ವಿಷಯವಾಗಿಯೂ ಎಂಬುದಾಗಿ ನೋಡುವಾಗ, ಅವರು ವಿಶ್ವಾಸಿಗಳೆಲ್ಲರನ್ನೂ ಪ್ರೀತಿಸುತ್ತಿದ್ದರು. ವಿಶ್ವಾಸಿಗಳ ನಡುವೆ ಪ್ರೀತಿ ಇರಬೇಕಾದದ್ದು ಅತಿ ಅವಶ್ಯಕವಾಗಿದೆ. ಆದರೆ ಈಗ ನಾವು ಕೇಳುತ್ತಿರುವ ಹೊರಗಣ ಭಾವನಾತ್ಮಕ ಪ್ರೀತಿಯಲ್ಲ. ಉದಾಹರಣೆಗೆ, ನೀನು ಒಬ್ಬ ಸೇವಕನಾಗಿರುವುದಾದರೆ ಅವರಿಗೆ ದೇವರ ವಾಕ್ಯವನ್ನು ಹಂಚುವ ಮೂಲಕ ಅವರ ಕಡೆಗಿರುವ ನಿನ್ನ ಪ್ರೀತಿಯನ್ನು ತೋರಿಸುವನಾಗಿರುತ್ತಿ. ಪ್ರಿಯರೇ, ಪ್ರೀತಿಯು ಪ್ರಾಯೋಗಿಕವಾದದ್ದು. ಅದು ದೈನಂದಿನ ಜೀವಿತದಲ್ಲಿ ಕಂಡುಬರುತ್ತದೆ. ಹಾಗಿಲ್ಲವಾದರೆ ಅದು ಪ್ರೀತಿಯೇ ಅಲ್ಲ. ಪ್ರೀತಿಯು ನಿಜತ್ವದಲ್ಲಿ ಪ್ರಕಟವಾಗುತ್ತದೆ. ಕೊಲೊಸ್ಸೆಯವರಲ್ಲಿ ನಂಬಿಕೆಯಿತ್ತು, ಪ್ರೀತಿಯೂ ಇತ್ತು, ನಿರೀಕ್ಷೆಯೂ ಇತ್ತು. ನಿಮಗೋಸ್ಕರ ಸಿದ್ಧವಾಗಿರುವ ಮಹಾಪದವಿ ಎಂಬುದಾಗಿ ನೋಡುವಾಗ, ಅದು ಕರ್ತನಾದ ಯೇಸು ಕ್ರಿಸ್ತನು ತನ್ನ ಸಭೆಗೋಸ್ಕರ ಬರುವಂಥದ್ದೇ ಆಗಿದೆ. ಈ 3 ಸಂಗತಿಗಳು, ಅಂದರೆ ನಂಬಿಕೆ, ನಿರೀಕ್ಷೆ, ಪ್ರೀತಿ, ಕೊಲೊಸ್ಸೆಯರ ಜೀವಿತದಲ್ಲಿ ಪವಿತ್ರಾತ್ಮನ ಪ್ರಕಟಣೆಯಾಗಿತ್ತು. ಆದ್ದರಿಂದ ಪೌಲನು ರೇ ಎಂದು ಹೇಳುವಾಗ ಅದನ್ನು ಚರ್ಚಾಪೂರ್ವಕವಾಗಿ ಹೇಳುತ್ತಾನೆ. 3ನೇ ಅಧ್ಯಾಯ 1ನೇ ವಚನವನ್ನು ಹೀಗೆ ಭಾಷಾಂತರಿಸಬಹುದು. ಹೇಗೆಂದರೆ, ನೀವು ಕ್ರಿಸ್ತನೊಂದಿಗೆ ಬಿಸಲ್ಪಟ್ಟಿರುವುದರಿಂದ ಮೇಲಿರುವುಗಳನ್ನು ಹುಡುಕಿರಿ, ಅಲ್ಲಿ ಕ್ರಿಸ್ತನು ದೇವರ ಬಲಗಡೆಯಲ್ಲಿ ಆಸನಾರೂಢನಾಗಿದ್ದಾನೆ ಎಂಬುದಾಗಿ. ಪ್ರಿಯರೇ, ಕ್ರಿಸ್ತನು ಈಗ ಎಲ್ಲಿದ್ದಾನೆ? ಆತನು ದೇವರ ಬಲಗಡೆಯಲ್ಲಿ ಕೂತಿದ್ದಾನೆ. ನಾವು ಇಂದು ಏನು ಮಾಡಬೇಕಾಗಿದೆ? ಮೇಲಿರುವುಗಳನ್ನು ಹುಡುಕಬೇಕಾಗಿದೆ. ಹುಡುಕುವುದು ಎಂಬುದು ವಿಶೇಷ ಪದವಾಗಿದೆ. ಅದರ ನಿಜವಾದ ಅರ್ಥ ಒತ್ತಾಯಪೂರ್ವಕವಾಗಿ ಅತ್ಯಾಶೆಯಿಂದ ಹುಡುಕುವುದು. ಆತ್ಮಿಕ ಸಂಗತಿಗಳನ್ನು ಹುಡುಕುವಾಗ ನಮ್ಮಲ್ಲಿ ಅತ್ಯಾಸಕ್ತಿ ಇರಬೇಕು. ಪ್ರೀತಿಯುಳ್ಳ ದೇವಜನರೇ, ನಾವು ಒಲಿಂಪಿಕ್ ಕ್ರೀಡೆಗಳನ್ನು ನೋಡುವುದಾದರೆ ಕ್ರೀಡಾಳುಗಳು ಚಿನ್ನದ ಪದಕ ಪಡೆಯಬೇಕೆಂದು ಪ್ರಯಾಸದಿಂದ ಓಡುವುದನ್ನು ನೋಡುತ್ತೇವೆ. ಅವರ ಪ್ರಯತ್ನವು ನಿಜವಾದ ಹುಡುಕುವಿಕೆಯಾಗಿದೆ. ದೇವಜನರಲ್ಲಿ ಈ ರೀತಿ ಚಿನ್ನದ ಪದಕಕ್ಕಾಗಿ ಆಸಕ್ತಿ ಇರುವವರು ಹೆಚ್ಚು ಮಂದಿ ಕಾಣುವುದಿಲ್ಲ. ನಾವು ಕ್ರಿಸ್ತನನ್ನು ಇಂತಹ ಆಸಕ್ತಿಯಿಂದ ಹುಡುಕುವವರಾಗಬೇಕು. ಮೇಲಿರುವುಗಳನ್ನು, ಅಂದರೆ ಅವು ಕ್ರಿಸ್ತನ ಸಂಗತಿಗಳು. ಈ ದಿನಗಳಲ್ಲಿ ನಾವು ನೋಡುವ ಅನೇಕ ಮನಃಶಾಸ್ತ್ರ ಮಿಶ್ರಿತ ಸತ್ಯವೇದ ತರಬೇತಿಗಳ ಕುರಿತಾಗಿ ಪೌಲನು ಇಲ್ಲಿ ಹೇಳುತ್ತಿಲ್ಲ. ಇಂತಹ ಅನೇಕ ತರಬೇತಿಗಳು ಸಾಯಂಕಾಲಗಳಲ್ಲಿಯೂ ಕೊಡಲ್ಪಡುತ್ತವೆ. ಅದನ್ನು ಪಡೆದ ಕೆಲವರು ಈ ಜೀವಿತದ ಸಮಸ್ಯೆಗಳಿಗೆಲ್ಲ ನಾವು ಉತ್ತರ ಕಂಡುಕೊಂಡಿದ್ದೇವೆಂದು ನೆನೆಸುತ್ತಾರೆ. ಇಂತಹ ಚಿಕ್ಕ ಚಿಕ್ಕ ತರಬೇತಿಗಳಿಂದಾಗಿ ನಾವು ಎಲ್ಲರನ್ನೂ ಎಲ್ಲ ಸಮಸ್ಯೆಗಳನ್ನು ಹೇಗೆ ನಿರ್ವಹಿಸಬೇಕೆಂಬುದನ್ನು ತಿಳಿದಿದ್ದೇವೆಂದು ನೆನೆಸುತ್ತಾರೆ. ಅದು ಎಲ್ಲದಕ್ಕೂ ಉತ್ತರವಾಗಿದೆ ಎಂದು ಭಾವಿಸುತ್ತಾರೆ. ಆದರೆ ನಾನು ನಿಮಗೆ ಬಹು ಎಚ್ಚರಿಕೆಯಿಂದ ತಿಳಿಸುವುದೇನೆಂದರೆ, ನೀವು ಮೇಲಣವುಗಳನ್ನು, ಅಂದರೆ ಕ್ರಿಸ್ತನು ದೇವರ ಬಲಗಡೆಯಲ್ಲಿ ಆಸನಾಗಿರುವಲ್ಲಿ ಹುಡುಕುವುದಾದರೆ ಮಾತ್ರ ಹೊಸ ಜೀವಿತವನ್ನು ಅನುಭವಿಸುತ್ತಿ. ಕರ್ತನಲ್ಲಿ ಪ್ರಿಯರೇ, ದೇವಸೇವಕರಾದ ಡಾಕ್ಟರ್ ವರ್ನನ್ ಮೆಗ್ಗಿಯವರು ಈ ರೀತಿಯಾಗಿ ಹೇಳುತ್ತಾರೆ. ನಾನು ಅತಿ ವೈಯಕ್ತಿಕವಾದ ಉದಾಹರಣೆಯನ್ನು ಹೇಳುತ್ತೇನೆ. ನಾನು ಮಾಡಿದ ಯಾವುದರಿಂದಲೂ, ಪುಸ್ತಕ, ಟೇಪ್ ಇತ್ಯಾದಿ ಸಂದೇಶಗಳಿಂದಲೂ ನಿಮಗೆ ಬೇಕಾದ ಉತ್ತರ ಸಿಗುವುದಿಲ್ಲ. ಈಗ ನಾನು ಸ್ವಂತ ವಿಚಾರಕ್ಕೆ ಬರುತ್ತೇನೆ. ಕಳೆದ ಬೇಸಗೆಯಲ್ಲಿನ ಒಂದು ಸಮ್ಮೇಳನದಲ್ಲಿ ದಂಪತಿಗಳೊಬ್ಬರು ನನ್ನ ಬಳಿಗೆ ಬಂದು, ಡಾಕ್ಟರ್ ಮೆಗ್ಗಿಯವರೇ, ನಮ್ಮ ಬಳಿ ನಿಮ್ಮ ಅಧ್ಯಯನದ ಟೇಪ್ ಇದೆ,
ನಾವು ವಾರಕ್ಕೊಮ್ಮೆಯಾದರೂ ಅದನ್ನು ನುಡಿಸಿ ಕೇಳುತ್ತಿರುತ್ತೇವೆ ಎಂದು ಹೇಳಿದರು. ನನ್ನ ಪ್ರತಿಕ್ರಿಯೆ ಏನೆಂದರೆ, ಅವರು ಆ ಟೇಪನ್ನು ಸುಟ್ಟು ಹಾಕಿದರೆ ಒಳ್ಳೆಯದು. ಅವರು ಆ ಟೇಪನ್ನೇ ಆರಾಧಿಸಲು ತೊಡಗಿದ್ದಾರೆ. ಅವರನ್ನು ಆ ಟೇಪ್ ಕ್ರಿಸ್ತನ ಬಳಿಗೆ ನಡೆಸುವುದಿಲ್ಲ. ಈಗ ನಾನು ನೇರವಾಗಿ ಮಾತನಾಡುತ್ತೇನೆ. ಪೌಲನು ಇಲ್ಲಿ ಯಾವನಾದರೂ ಪ್ರಸಂಗಿ ಇಲ್ಲವೇ ಬೋಧಕನ ಮಾತುಗಳನ್ನು ಕೇಳಿರಿ ಎಂದು ಹೇಳುತ್ತಿಲ್ಲ. ನಿಮಗೆ ನೇರವಾಗಿ ಕನಿಕರದೊಂದಿಗೆ ಹೇಳುತ್ತೇನೆ. ಡಾಕ್ಟರ್ ಮೆಗ್ಗಿಯವರನ್ನಾಗಲಿ ಬೇರಾವ ವ್ಯಕ್ತಿಯನ್ನಾಗಲಿ ನಿಮ್ಮ ವಿಗ್ರಹವನ್ನಾಗಿ ಮಾಡಿಕೊಳ್ಳಬೇಡಿರಿ. ಹಾಗೆ ಮಾಡುವುದಾದರೆ ನೀವು ಮಣ್ಣಿನ ಗೊಂಬೆಯನ್ನು ಪೂಜಿಸಿದಂತೆಯೇ ಸರಿ. ನೀವು ನಿಮ್ಮಂತೆಯೇ ಇರುವ ಒಬ್ಬ ಮನುಷ್ಯನೊಂದಿಗೆ ವ್ಯವಹರಿಸುತ್ತಿದ್ದೀರಿ. ನಾನು ತುಂಬ ತಪ್ಪುಗಳನ್ನು ಮಾಡುತ್ತೇನೆ. ನಾನು ಆದರ್ಶ ವ್ಯಕ್ತಿಯಾಗಲಿ, ಆದರ್ಶ ಪತಿಯಾಗಲಿ, ಆದರ್ಶ ತಂದೆ, ಅಜ್ಜನಾಗಲಿ ಆಗಿರುವುದಿಲ್ಲ. ನನಗೆ ಆಗಾಗಬೇಕೆಂದು ಮನಸ್ಸಿದೆ. ಆದ್ದರಿಂದ ಮಾನವ ನಿರ್ಮಿತವಾದ ಯಾವುದನ್ನು ನಿಮ್ಮ ವಿಗ್ರಹವನ್ನಾಗಿ ಮಾಡಿಕೊಳ್ಳಬೇಡಿರಿ. ಈ ಬಡ ಬೋಧಕನ ಉದ್ದೇಶವೇನೆಂದರೆ ದೇವರ ವಾಕ್ಯವನ್ನು ಪ್ರಸಾರ ಮಾಡಿ ಆ ಮೂಲಕ ನೀವು ಜೀವಿಸುವ ಕ್ರಿಸ್ತನನ್ನು ಕಾಣುವಂತೆಯೂ ಆತನ ಬಳಿಗೆ ಹೋಗುವಂತೆಯೂ ಮಾಡುವುದೇ ಆಗಿದೆ. ಪವಿತ್ರ ಆತ್ಮನು ನನ್ನ ಸೇವೆಯನ್ನು ಕ್ರಿಸ್ತನ ಬಳಿಗೆ ನಿನ್ನನ್ನು ನಡೆಸುವುದಕ್ಕಾಗಿ ಉಪಯೋಗಿಸದಿದ್ದರೆ ನಾನು ಸೋತಿದ್ದೇನೆಂದಾಯಿತು. ನಾನು ಕೆಳಗೆ ಬಿದ್ದಿದ್ದೇನೆ. ನಾನು ಇದನ್ನು ಬಿಟ್ಟು ಬಿಡುವುದು ಒಳ್ಳೆಯದು. ಜೀವಿಸುವ ಕ್ರಿಸ್ತನನ್ನು ಪ್ರಕಟಿಸುವ ಒಂದೇ ಪುಸ್ತಕ ಸತ್ಯವೇದವೆಂದು ನಾನು ಪೂರ್ಣ ಹೃದಯದಿಂದ ನಂಬುತ್ತೇನೆ. ನನ್ನ ಬೋಧನೆಯ ಉದ್ದೇಶವೂ ಇದೇ ಆಗಿದೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಇದರ ಕುರಿತಾಗಿ ಒಂದು ಉದಾಹರಣೆಯನ್ನು ನೋಡೋಣ. ಒಬ್ಬನು ಕೆನಡಾದ ಬದಿಯಿಂದ ಒಂದು ಟ್ರೈನ್ನಲ್ಲಿ ನಯಾಗರ ಜಲಪಾತವನ್ನು ನೋಡಲು ಹೋದದ್ದಾಗಿ ಹೇಳಿದನು. ಆ ಬದಿಯಿಂದ ಜಲಪಾತ ಇನ್ನೂ ಹೆಚ್ಚಾಗಿ ಕಾಣುತ್ತಿತ್ತು. ಅವನು ಹೇಳಿದನು, ನಾವು ಟ್ರೈನಿನಿಂದ ಇಳಿದಾಗ ಜಲಪಾತದ ದೊಡ್ಡ ಸದ್ದು ಕೇಳುತ್ತಿತ್ತು, ಆದರೆ ಅದು ಕಾಣುತ್ತಿರಲಿಲ್ಲ. ನಾನು ಸ್ವರ ಬಂದತ್ತ ಹೋಗತೊಡಗಿದೆ. ಎದುರಲ್ಲಿದ್ದ ದೊಡ್ಡ ಕಟ್ಟಡದೊಳಗೆ ಹೋದೆವು. ಅದು ದೊಡ್ಡ ವ್ಯಾಪಾರ ಕೇಂದ್ರದಂತಿತ್ತು. ಎಲ್ಲ ರೀತಿಯ ವ್ಯಾಪಾರಿಗಳು ಹಾಗೂ ಎಲ್ಲ ಕಡೆ ಜನರು ಕುಳಿತಿದ್ದರು. ನನಗೆ ನಿರಾಶೆಯಾಯಿತು. ಆದರೆ ಜಲಪಾತದ ಶಬ್ದ ಇನ್ನೂ ಕೇಳುತ್ತಿತ್ತು. ಆಗ ನಾನು ಕಟ್ಟಡದ ಕೊನೆಯ ಭಾಗದ ಕಡೆಗೆ ನೋಡಿದೆ. ಅಲ್ಲಿ ನಾನು ಆವರೆಗೆ ನೋಡಿರದ ದೊಡ್ಡ ಚಿತ್ರವಿತ್ತು. ಅದರ ಅಂಚು ಬಹಳ ಅಗಲವಾಗಿತ್ತು. ಅದು ನಯಾಗರ ಜಲಪಾತದ ಚಿತ್ರವಾಗಿತ್ತು. ಈ ಜಲಪಾತದ ಸಮೀಪದಲ್ಲೇ ಅದರದೇ ಒಂದು ಚಿತ್ರವಿರಬಹುದೆಂದು ನಾನು ನೆನೆಸಿರಲೇ ಇಲ್ಲ. ನಾನು ಆ ಚಿತ್ರದ ಕಡೆಗೆ ನಡೆಯತೊಡಗಿದೆ. ನಾನು ಸಮೀಪಿಸಿದ ಹಾಗೆಲ್ಲ ನನಗರಿವಾದದ್ದೇನೆಂದರೆ, ಆ ಚಿತ್ರದ ಚೌಕಟ್ಟಿನ ಕಟ್ಟಿನೊಳಗಿಂದ ನಿಜವಾದ ನಯಾಗರ ಜಲಪಾತ ಜೀವಂತವಾಗಿ ಕಾಣುತ್ತಿತ್ತು ಎಂದು. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನೀವು ಸತ್ಯವೇದವನ್ನು ಓದುವಾಗ ಒಬ್ಬ ನಿರ್ಜೀವ ವ್ಯಕ್ತಿಯನ್ನು ಅಲ್ಲಿ ನೋಡುತ್ತಿಲ್ಲ. ನಿಜವಾದ ಜೀವಿಸುವ ಕ್ರಿಸ್ತನನ್ನು ನೋಡುತ್ತಿರುತ್ತೀರಿ. ಆತನು ದೇವರ ಬಲಗಡೆಯಲ್ಲಿ ಆಸೀನನಾಗಿದ್ದಾನೆ. ನಾವು ಮೇಲಿರುವುಗಳನ್ನು ಅಂದರೆ ಕ್ರಿಸ್ತನನ್ನು ಹುಡುಕುವವರಾಗಬೇಕು. ಆದ್ದರಿಂದಲೇ ಈ ಸತ್ಯವೇದದ ಸಮಗ್ರ ಅಧ್ಯಯನವನ್ನು ನಾನು ಕೈಗೆತ್ತಿಕೊಂಡಿದ್ದೇನೆ. ಬೇರಾವ ಒಳದಾರಿಯೂ ಇರುವುದಿಲ್ಲ. ಪ್ರಿಯರೇ, ತನ್ನ ಜೀವಿತದ ಅಂತ್ಯದಲ್ಲಿ ಪೌಲನು ಇನ್ನೂ ಹೇಳುತ್ತಾನೆ ಏನೆಂದರೆ, ಆತನನ್ನು, ಆತನ ಪುನರುತ್ಥಾನದಲ್ಲಿರುವ ಶಕ್ತಿಯನ್ನು, ಆತನ ಬಾಧೆಗಳಲ್ಲಿ ಪಾಲುಗಾರನಾಗಿರುವ ಪದವಿಯನ್ನು ತಿಳುಕೊಂಡು ಆತನ ಮರಣದ ವಿಷಯದಲ್ಲಿ ಆತನಿಗೆ ಸ್ವರೂಪನಾಗಬೇಕೆಂಬುದೇ ನನ್ನ ಕುತೂಹಲವಾಗಿದೆ ಎಂಬುದಾಗಿ ಫಿಲಿಪ್ಯರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 10ನೇ ವಚನದಲ್ಲಿ ಓದುತ್ತೇವೆ. ಕರ್ತನಲ್ಲಿ ಪ್ರಿಯರೇ, ನಿಜವಾದ ಸತ್ಯವೇದ ಅಧ್ಯಯನವು ನಿನ್ನನ್ನು ಜೀವಿಸುವ ಕ್ರಿಸ್ತನಲ್ಲಿಗೆ ನಡೆಸುತ್ತದೆ. ನಮ್ಮ ಕಾರ್ಯಕ್ರಮ ಕೇಳುವವರೊಬ್ಬರಿಂದ ಬಂದ ಪತ್ರವೊಂದರ ಮೂಲಕ ಇದನ್ನು ವಿಷಾದಪಡಿಸುತ್ತೇನೆ. ಅದೇನೆಂದರೆ, ನಾವು ರೋಮಾಪುರ ಕೊರಿಂಥ ಪತ್ರಿಕೆಗಳ ಧ್ಯಾನ ಮಾಡುವಾಗ ನಾನು ಎಂತಹ ಶರೀರ ಸ್ವಭಾವದ ಕ್ರೈಸ್ತನೆಂಬುದನ್ನು ತಿಳಿದುಕೊಂಡೆ. ಇದಕ್ಕಿಂತ ಹೆಚ್ಚಿನದು ಬೇಕೆಂಬ ಆಶೆ ನನಗುಂಟಾಯಿತು. ದೇವರ ಆಶೆಗೆ ತಕ್ಕಂತೆ ನಾನು ಕ್ರಿಸ್ತನನ್ನು ತಿಳಿದುಕೊಳ್ಳಬೇಕೆಂಬ ಆಶೆಯಿಂದ ಪ್ರಾರ್ಥಿಸತೊಡಗಿದೆ. ಸ್ವಲ್ಪ ಕಾಲ ಏನೂ ಸಂಭವಿಸಲಿಲ್ಲ. ಆದರೆ ನಾನು ಪ್ರಾರ್ಥನೆ ಮುಂದುವರಿಸಿದೆ. ಆಗ ದೇವರು ನನ್ನ ಪ್ರಾರ್ಥನೆಗೆ ಉತ್ತರ ಕೊಟ್ಟನು. ಒಂದು ದಿನ ನೀವು ಹೇಳಿದಿರಿ, ದೇವರು ನಮ್ಮನ್ನು ಕ್ರಿಸ್ತನಲ್ಲಿ ಕಾಣುತ್ತಾನೆಂದು. ಆಗ ನನಗೆ ಏನೋ ಕತ್ತಲೆಯಲ್ಲಿದ್ದದ್ದನ್ನು ಬೆಳಕಿಗೆ ತಂದಂತಾಯಿತು. ಎಫೆಸ ಪತ್ರಿಕೆಯನ್ನು ನಾನು ಹಿಂದೆ ಅನೇಕ ಬಾರಿ ಓದಿದ್ದೆ. ಆದರೆ
ಆ ದಿನದ ನಿಮ್ಮ ಸಂದೇಶ ನಿಜವಾಗಿಯೂ ನನ್ನ ಹೃದಯಕ್ಕೆ ತಟ್ಟಿತು. ಪೌಲನು ಆಗ ಮಾಡಿದ ಪ್ರಾರ್ಥನೆಗೆ ಈಗಲೂ ಉತ್ತರ ಸಿಗುತ್ತಿರುವುದು ಅದ್ಭುತವಾದ ಸಂಗತಿಯಾಗಿದೆ. ದೇವರು ಈಗ ನನ್ನನ್ನು ಈ ಲೋಕದಲ್ಲಿ ಒದ್ದಾಡುತ್ತಿರುವ ಒಬ್ಬ ಪಾಪಿಯನ್ನಾಗಿ ನೋಡದೆ ಕ್ರಿಸ್ತನಲ್ಲಿ ನೋಡುತ್ತಿದ್ದಾನೆಂಬುದನ್ನು, ಆತನಿಗೆ ಸೇರಿದವನಾಗಿದ್ದೇನೆ ಎಂದು ತಿಳಿದುಕೊಂಡೆ ಎಂಬುದೇ. ಪ್ರೀತಿಯುಳ್ಳ ದೇವಜನರೇ, ನಾನು ಹೃದಯದಿಂದ ಹೇಳುತ್ತಿದ್ದೇನೆ, ಕ್ರಿಸ್ತನ ಬಳಿಗೆ ಬಾ, ಮೇಲಿರುವುಗಳನ್ನು ಹುಡುಕಿರಿ, ಅಲ್ಲಿ ಕ್ರಿಸ್ತನು ದೇವರ ಬಲಗಡೆಯಲ್ಲಿ ಆಸನಾರೂಢನಾಗಿದ್ದಾನೆ. ಮುಂದಕ್ಕೆ ನೋಡೋಣ. ಕೊಲೊಸ್ಸೆಯರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 2ನೇ ವಚನವನ್ನು. ಅಲ್ಲಿ ಹೀಗೆ ನೋಡುತ್ತೇವೆ, ಮೇಲಿರುವಂಥವುಗಳ ಮೇಲೆ ಮನಸ್ಸಿಡಿರಿ, ಭೂಸಂಬಂಧವಾದವುಗಳ ಮೇಲೆ ಇಡಬೇಡಿರಿ ಎಂಬುದಾಗಿ. ಪ್ರಿಯರೇ, ಮೇಲಿರುವ ವಿಷಯಗಳ ಕುರಿತಾಗಿ ಯೋಚಿಸಿರಿ. ಫಿಲಿಪ್ಪಿ ಪತ್ರಿಕೆಯಲ್ಲಿ ಪೌಲನು ಹೇಳುತ್ತಾನೆ, ಯಾವುದು ಸತ್ಯವೂ ಮಾನ್ಯವೂ ನ್ಯಾಯವೂ ಮನೋಹರವೂ ಆಗಿದೆಯೋ ಅವುಗಳನ್ನು ಕುರಿತು ಯೋಚಿಸಿರಿ. ಅಂದರೆ ಕ್ರಿಸ್ತನ ಸಂಗತಿಗಳನ್ನು ಜೀವಿತದಲ್ಲಿ ಚಿಕ್ಕ ಚಿಕ್ಕ ಸಮಸ್ಯೆಗಳು ತುಂಬಿರುತ್ತವೆ. ಅತ್ತೆ ಸೊಸೆಯರ ಜಗಳದಂತೆ ಅವು ನಮಗೆ ನಿಜವಾದವುಗಳಾಗಿರುತ್ತವೆ. ಆದರೆ ನಮಗಿರುವ ಅತೀ ದೊಡ್ಡ ಅಗತ್ಯತೆ ಎಂದರೆ ಕ್ರಿಸ್ತನ ಬಳಿಗೆ ಬರುವಂಥದ್ದೇ ಆಗಿದೆ. ಬೇರೆಲ್ಲದಕ್ಕಿಂತಲೂ ಅದು ಮೊದಲಿನದಾಗಬೇಕು. ಕೊಲೊಸ್ಸೆಯರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 3ನೇ ವಚನ ಹೀಗೆ ಹೇಳುತ್ತದೆ, ಯಾಕಂದರೆ ನೀವು ಸತ್ತಿರಲ್ಲ, ನಿಮ್ಮ ಜೀವವು ಕ್ರಿಸ್ತನೊಂದಿಗೆ ದೇವರಲ್ಲಿ ಮರೆಯಾಗಿಟ್ಟದೆ ಎಂಬುದಾಗಿ. ಪ್ರಿಯರೇ, ನೀವು ಸತ್ತಿರುವುದಾದರೆ ಯಾವಾಗ ಸತ್ತಿರಿ? ಪೌಲನು ಗಲಾತ್ಯರಿಗೆ ಬರೆದನು, ನಾನು ಕ್ರಿಸ್ತನೊಂದಿಗೆ ಕ್ರೂಜಿಗೆ ಹಾಕಲ್ಪಟ್ಟಿದ್ದೇನೆ ಎಂಬುದಾಗಿ. ಗಲಾತ್ಯದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 20ನೇ ವಚನದಲ್ಲಿ ಇದನ್ನು ನಾವು ನೋಡುತ್ತೇವೆ. 2000 ವರ್ಷಗಳ ಕೆಳಗೆ ಕ್ರಿಸ್ತನು ಸತ್ತಾಗ, ಪ್ರಿಯಮಿತ್ರನೇ, ನೀನೂ ಸತ್ತಿ. ಆತನು ನನ್ನ ಸ್ಥಾನವನ್ನು, ನಿನ್ನ ಸ್ಥಾನವನ್ನು ತೆಗೆದುಕೊಂಡನು. ನಾವು ಆತನಲ್ಲಿ ಸತ್ತೆವು. ನಿಮ್ಮ ಜೀವವು ಕ್ರಿಸ್ತನೊಂದಿಗೆ ದೇವರಲ್ಲಿ ಮರೆಯಾಗಿಟ್ಟದೆ ಎಂಬುದಾಗಿ ನೋಡುವಾಗ, ನಾನು ದೀಕ್ಷಾಸ್ಥಾನದ ಮೂಲಕ ಹಳೆ ಆದಾಮನಿಂದ ತೆಗೆಯಲ್ಪಟ್ಟು, ಅಂದರೆ ಪವಿತ್ರಾತ್ಮನ ಸ್ಥಾನದ ಮೂಲಕ ಆದಾಮನಿಂದ ತೆಗೆಯಲ್ಪಟ್ಟು ಕ್ರಿಸ್ತನಲ್ಲಿ ಇರಿಸಲ್ಪಟ್ಟಿದ್ದೇನೆ. ಈಗ ನಾನು ಕ್ರಿಸ್ತನಲ್ಲಿ ಇದ್ದೇನೆ. ಈಗ ನಾನು ಕ್ರಿಸ್ತನಲ್ಲಿರುವುದರಿಂದ ನಾನು ಆತನ ಜೀವವನ್ನು ಜೀವಿಸತಕ್ಕದ್ದು ಮತ್ತು ಆತನ ಪರಿಪೂರ್ಣತೆಯು ನನ್ನಲ್ಲಿ ವಾಸವಾಗಲು ಬಿಡಬೇಕು. ಕೊಲೊಸ್ಸೆಯರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 4ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ನಮಗೆ ಜೀವವಾಗಿರುವ ಕ್ರಿಸ್ತನು ಪ್ರತ್ಯಕ್ಷನಾಗುವಾಗ ನೀವೂ ಸಹ ಆತನ ಜೊತೆಯಲ್ಲಿ ಪ್ರಭಾವದಿಂದ ಕೂಡಿದವರಾಗಿ ಪ್ರತ್ಯಕ್ಷರಾಗುವಿರಿ ಎಂಬುದಾಗಿ. ಪ್ರಿಯಮಿತ್ರನೇ, ನಿನ್ನಲ್ಲಿ ಜೀವವೇನಾದರೂ ಇರುವುದಾದರೆ ಅದು ಕ್ರಿಸ್ತನ ಜೀವವಾಗಿದೆ. ಯೋಹಾನನು ತನ್ನ ಮೊದಲ ಪತ್ರಿಕೆಯಲ್ಲಿ ಆ ನಿತ್ಯ ಜೀವವನ್ನು ನಿಮಗೆ ತೋರಿಸಬೇಕೆಂಬುದೇ ನನ್ನ ಆಶೆಯಾಗಿದೆ ಎಂದು ಬರೆದಿದ್ದಾನೆ. ಅವನು ನಿತ್ಯ ಜೀವವನ್ನು ಹೇಗೆ ತೋರಿಸಬಲ್ಲನು? ಅವನು ನಮಗೆ ಕ್ರಿಸ್ತನನ್ನು ತೋರಿಸಲಿದ್ದಾನೆ. ಕ್ರಿಸ್ತನೇ ನಿತ್ಯ ಜೀವವಾಗಿದ್ದಾನೆ ಮತ್ತು ಮುಂದೊಂದು ದಿನ ಆತನಿಗೆ ಸೇರಿದವರು ಆತನೊಂದಿಗೆ ಮಹಿಮೆಯಲ್ಲಿ ಕಾಣಿಸಿಕೊಳ್ಳುವರು. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಮುಂದಕ್ಕೆ ನಾವು ವಿಶ್ವಾಸಿಗಳ ಜೀವಿತ ಪರಿಶುದ್ಧವಾಗಿರಬೇಕು ಎಂಬ ವಿಚಾರವನ್ನು ನೋಡೋಣ. ಕರ್ತನಲ್ಲಿ ಪ್ರಿಯರೇ, ನಾವು ನಿಜವಾಗಿ ಕ್ರಿಸ್ತನಲ್ಲಿ ಎದ್ದು ಬಂದಿರುವುದಾದರೆ ಅದು ನಮ್ಮ ಜೀವಿತದ 2 ವಿಚಾರಗಳಲ್ಲಿ ಕಂಡುಬರಬೇಕಾಗಿದೆ. ಮೊದಲನೆಯದು ನಮ್ಮ ವೈಯಕ್ತಿಕ ಪರಿಶುದ್ಧತೆಯಲ್ಲಿ, ಎರಡನೆಯದು ನಮ್ಮ ಸುತ್ತಲಿರುವವರೊಂದಿಗಿನ ನಮ್ಮ ಅನ್ಯೋನ್ಯತೆಯಲ್ಲಿ. ಪ್ರಿಯರೇ, ಈ ಪರಿಶುದ್ಧತೆಯ ಕುರಿತು ಕ್ರೈಸ್ತರಿಗೆ ಭಯವಿರುವಂತೆ ಕಾಣುತ್ತದೆ. ನಾನು ಯುವ ಪ್ರಸಂಗಿಯಾಗಿದ್ದಾಗ ಹಳೆ ಮೆಥೋಡಿಸ್ಟ್ ಸಭೆಯ ಬಿಷಪ್ ಮೂರ್ ಅವರು ಈ ರೀತಿ ಹೇಳಿದ್ದನ್ನು ಕೇಳಿದ್ದೆ. ಏನೆಂದರೆ, ಮೆಥೋಡಿಸ್ಟ್ನವರು ಪರಿಶುದ್ಧತೆಗೆ ಭಯಪಡುವಷ್ಟು ಪಾಪಕ್ಕೆ ಭಯಪಡುತ್ತಿದ್ದರೆ ಎಷ್ಟು ಒಳ್ಳೆಯದಾಗುತ್ತಿತ್ತು ಎಂದು. ಪ್ರಿಯರೇ, ಇದು ಮೆಥೋಡಿಸ್ಟ್ ಕುರಿತು ಮಾತ್ರ ಸತ್ಯವಲ್ಲ, ಅದು ಹೆಚ್ಚಿನ ಕ್ರೈಸ್ತರ ವಿಚಾರದಲ್ಲೂ ಸತ್ಯವಾಗಿರುತ್ತದೆ. ನಾವು ಈ ಪರಿಶುದ್ಧತೆ ಎಂಬ ಪದವನ್ನು ಇಷ್ಟಪಡುತ್ತಿಲ್ಲ. ಅದು ಒಳ್ಳೆಯ ಶಬ್ದವಾಗಿದೆ. ಪೌಲನು ಈ ಕುರಿತೇ ಮಾತನಾಡುತ್ತಾನೆ, ವೈಯಕ್ತಿಕ ಪರಿಶುದ್ಧತೆ. ಕೊಲೊಸ್ಸೆಯರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 5ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ಆದದರಿಂದ ನಿಮ್ಮಲ್ಲಿರುವ ಭೂಸಂಬಂಧವಾದ ಭಾವಗಳನ್ನು ಸಾಯಿಸಿರಿ. ಜಾರತ್ವ, ಬಂಡುತನ, ಕಾಮಾಭಿಲಾಷೆ, ದುರಾಶೆ, ವಿಗ್ರಹಾರಾಧನೆಗೆ ಸಮವಾಗಿರುವ ಲೋಭ ಇವುಗಳನ್ನು ವಿಸರ್ಜಿಸಿಬಿಡಿರಿ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಜಾರತ್ವ ಅಂದರೆ ಲೈಂಗಿಕ ಅನಾಚಾರವಾಗಿದೆ. ಇದು ನಿನ್ನ ಪಾಪವಾಗಿದೆಯೋ? ನಾವು ನಮ್ಮನ್ನು ನಾವೇ ಮೋಸಪಡಿಸದಿರೋಣ. ಅನೇಕರು ತಮ್ಮಲ್ಲಿನ ಈ ಪಾಪವನ್ನು ಮುಚ್ಚಿ ಇಟ್ಟುಕೊಳ್ಳುತ್ತಾರೆ.
ಆದರೂ ಪ್ರತಿಷ್ಠಿತ ಕ್ರೈಸ್ತರಂತೆ ಮಾತನಾಡುತ್ತಾರೆ. ಪೌಲನು ಇದನ್ನು ಬಹಿರಂಗಕ್ಕೆ ತಂದು ನಾವು ನಮ್ಮ ಭೌತಿಕ ಆಶೆಗಳನ್ನು ಸಾಯಿಸಬೇಕೆಂದು ಹೇಳುತ್ತಾನೆ. ನಿನ್ನ ಕಣ್ಣು ನಿನಗೆ ತೊಂದರೆ ಕೊಡುತ್ತದೆಯೋ? ದುರಾಶೆಯ ಕಣ್ಣಿನಿಂದ ನೋಡುತ್ತೀಯಾ? ಆ ಕಣ್ಣುಗಳನ್ನು ಸಾಯಿಸಿಬಿಡು ಮತ್ತು ಅವುಗಳನ್ನು ಕ್ರಿಸ್ತನ ಕಣ್ಣುಗಳಾಗಿ ಉಪಯೋಗಿಸಿ ಆತನ ಕಡೆಗೆ ನೋಡು. ಆಗ ನಿಜವಾಗಿ ಬದಲಾವಣೆಯುಂಟಾಗುತ್ತದಲ್ಲವೇ? ಬಂಡುತನ ಅಂದರೆ ಮಾತು, ಯೋಚನೆ, ದೃಷ್ಟಿಗಳಲ್ಲಿ ಕೂಡ ಕೆಟ್ಟದ್ದು ಇರುವುದು. ಕಾಮಾಭಿಲಾಷೆ, ನಿಗ್ರಹವಿಲ್ಲದ ಆಶೆ, ಲೈಂಗಿಕ ಬಯಕೆಗಳು. ಪ್ರಿಯರೇ, ಕೆಲವೊಮ್ಮೆ ನನ್ನ ಬಳಿ ಕೆಲವರು ತಮ್ಮ ಜೀವಿತದ ಪಾಪಗಳನ್ನು ಅರಿಕೆ ಮಾಡುತ್ತಾರೆ. ಆಗ ಹೇಳುತ್ತಾರೆ, ನನಗೆ ಹಾಗೆ ಮಾಡದಿರಲು ಸಾಧ್ಯವೇ ಆಗಲಿಲ್ಲ ಎಂಬುದಾಗಿ. ಪ್ರಿಯ ಸ್ನೇಹಿತನೇ, ಮೊದಲನೇದಾಗಿ ನೀನು ಆ ಸ್ಥಳದಲ್ಲಿಯೇ ಇರಬಾರದಿತ್ತು. ಒಂದು ರಾತ್ರಿ ತಾಯಿಯೊಬ್ಬಳು ಮಗನನ್ನು ಎಲ್ಲಿದ್ದೀ ಎಂದು ಕರೆದಾಗ ಅಡಿಗೆ ಕೋಣೆಯಿಂದ ಶಬ್ದ ಬಂತು. ನಾನು ಅಡಿಗೆ ಕೋಣೆಯಲ್ಲಿದ್ದೇನೆ ಎಂದು. ಅಲ್ಲಿ ತಿಂಡಿಯ ಡಬ್ಬ ತೆರೆದಿತ್ತು. ಪುನಃ ಆಕೆ ಕೇಳಿದಳು, ಏನು ಮಾಡುತ್ತಿದ್ದೀ ಎಂದು. ಅವನೆಂದನು, ಶೋಧನೆಯೊಂದಿಗೆ ಹೋರಾಡುತ್ತಿದ್ದೇನೆ ಎಂದು. ಪ್ರಿಯರೇ, ಶೋಧನೆಯನ್ನೆದುರಿಸಲು ಅದು ಸರಿಯಾದ ಸ್ಥಳವಲ್ಲ. ಅಲ್ಲಿ ತಿಂಡಿ ಡಬ್ಬಿಯ ಎದುರು ಹೋರಾಡಬೇಡ. ಬೇಡದ ದುರಾಶೆಗಳ ವಿಷಯದಲ್ಲೂ ಇದು ಸತ್ಯವಾಗಿದೆ. ದುರಾಶೆ, ಕೆಟ್ಟ ಆಶೆ, ಅವುಗಳನ್ನು ಸಾಯಿಸಿಬಿಡಿರಿ. ಕರ್ತನಲ್ಲಿ ಪ್ರಿಯರೇ, ವಿಗ್ರಹಾರಾಧನೆಗೆ ಸಮವಾಗಿರುವ ಲೋಭ ಎಂಬುದಾಗಿ ನೋಡುವಾಗ ಇನ್ನೂ ಬೇಕು ಎಂಬ ತೀರದ ಆಶೆ. ಹಣವು ನಿನ್ನ ದೇವರಾಗಿದೆಯೋ? ಕ್ರಿಸ್ತನಿಂದ ಹೆಚ್ಚು ಹಣಕ್ಕಾಗಿ ಆಶೆ ಪಡುತ್ತಿದ್ದೀಯಾ? ಇಂಥ ಪ್ರಶ್ನೆಗಳು ನೋವುಂಟು ಮಾಡಬಹುದು. ಪ್ರಿಯರೇ, ನಮ್ಮ ದೇಹವು ದೇವರ ಗರ್ಭಗುಡಿಯಾಗಿದೆ. ಅದನ್ನು ದೇವರಿಗಾಗಿ ಉಪಯೋಗಿಸತಕ್ಕದ್ದು. ಕರ್ತನಲ್ಲಿ ಪ್ರಿಯರೇ, ನಮ್ಮ ದೇಶದ ಪ್ರಸ್ತುತದ ಅನೇಕ ಸಮಸ್ಯೆಗಳಿಗೆ ಹಣವೇ ಮೂಲವಾಗಿದೆ. ಹಣದಾಶೆಯು ಸಕಲ ವಿಧವಾದ ಕೆಟ್ಟತನಕ್ಕೆ ಮೂಲವಾಗಿದೆ ಎಂಬುದಾಗಿ ಪೌಲನು ತಿಮೋಥಿಯನಿಗೆ ಬರೆದ ಮೊದಲನೇ ಪತ್ರಿಕೆ 6ನೇ ಅಧ್ಯಾಯ 10ನೇ ವಚನದಲ್ಲಿ ನೋಡುತ್ತೇವೆ. ಪ್ರಿಯರೇ, ಹಣವು ಸಮಸ್ಯೆಯಲ್ಲ. ಅದನ್ನು ದೇವರ ಮಹಿಮೆಗಾಗಿ ಯೋಗ್ಯವಾಗಿ ಉಪಯೋಗಿಸಬಹುದು. ಆದರೆ ಅನೇಕರು ಕ್ರೈಸ್ತರು ಕೂಡ ತಮಗೆ ಅಗತ್ಯವಾಗಿರದ ಇನ್ನೂ ಹೆಚ್ಚಿನ ಹಣಕ್ಕಾಗಿ ದುಡಿಯುವವರಿದ್ದಾರೆ. ಪ್ರಿಯ ಮಿತ್ರನೇ, ನೀನು ಕ್ರಿಸ್ತನಲ್ಲಿರುವುದಾದರೆ ಆತನಿಗೆ ಮೊದಲ ಸ್ಥಾನ ಕೊಡುತ್ತಿ. ಆಗ ನೀನು ಮೇಲಿರುವುಗಳಿಗಾಗಿ ಹುಡುಕುತ್ತಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಮ್ಮ ಜೀವಿತ ಹೇಗಿದೆ? ಭೂಲೋಕದಲ್ಲಿದ್ದುಕೊಂಡು ಭೂಲೋಕದವುಗಳನ್ನೇ ಹುಡುಕುತ್ತಿದ್ದೇವೆಯೋ ಅಥವಾ ಮೇಲಿರುವುಗಳನ್ನು ಹುಡುಕುತ್ತಿದ್ದೇವೆಯೋ? ನಮ್ಮ ರಕ್ಷಕನು ಅಲ್ಲಿ ನಮಗೋಸ್ಕರ ಬೇಡುತ್ತಿರುವಾಗ ಈ ಲೋಕದಲ್ಲಿ ನಾವು ಯೇಸು ಕ್ರಿಸ್ತನನ್ನು ಕಂಡುಕೊಂಡವರಾಗಿ ಆತನ ಪ್ರೀತಿ, ನೀತಿ, ಸಮಾಧಾನವನ್ನೇ ಹುಡುಕುತ್ತಾ ಅದರಲ್ಲೇ ಇದ್ದುಕೊಂಡು ನಿತ್ಯ ಜೀವದ ನಿರೀಕ್ಷೆಯಲ್ಲಿ ಜೀವಿಸೋಣ. ಹೀಗಾಗುವಂತೆ ದೇವರು ತಾನೇ ಸಹಾಯ ಮಾಡಿ ನಡೆಸಲಿ. ಕರ್ತನ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ. ಪ್ರಿಯರೇ, ಕ್ರೈಸ್ತ ಜೀವಿತವೆಂದರೆ ಕ್ರಿಸ್ತನ ಜೀವಿತವನ್ನು ಜೀವಿಸುವುದು. ಆದುದರಿಂದ ಕ್ರಿಸ್ತನ ವ್ಯಕ್ತಿತ್ವದಿಂದ ನಮ್ಮನ್ನು ದೂರ ಮಾಡುವ ಸಂಗತಿಗಳನ್ನು ತಿಳಿದವರಾಗಿ ಅವುಗಳಿಂದ ನಾವು ದೂರ ಇರಬೇಕು. ಅವು ನಮ್ಮಲ್ಲಿದ್ದರೆ ಅವುಗಳನ್ನು ವಿಸರ್ಜಿಸಬೇಕು. ದೇವರು ಪರಿಶುದ್ಧನಾಗಿರುವುದರಿಂದ ಆತನ ಮಕ್ಕಳಾದ ನಾವು ಕೂಡ ಪರಿಶುದ್ಧರಾಗಿ ಸತ್ಯವಂತರಾಗಿ ಜೀವಿಸೋಣ. ಪ್ರಿಯ ವೀಕ್ಷಕರೇ, ಇಂದಿನ ಕಾರ್ಯಕ್ರಮವು ನಿಮಗೆ ಇಷ್ಟವಾಯಿತಾ? ನೀವು ಹೊಂದಿದ ಆಶೀರ್ವಾದಗಳನ್ನು ಕರೆ ಮಾಡಿ ತಿಳಿಸಿರಿ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ವಂದನೆಗಳು.